ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಮುಗಿದು ರೀ 135 ಸೀಟು ಬಂದು. ಆದರೆ ಇಲ್ಲಿ 3-4 ಸೀಟು ತಂದಂಥ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡಲಿಲ್ಲ. ಬಹಳ ಬೇಜಾರಾಗೈತಿ ರೀ ಜನರಿಗೆ. ಯಾಕೆ ಲಕ್ಷ್ಮಣ ಸವದಿ ಬಗ್ಗೆ ಹೇಳಾಕತ್ತಾನ ಕಾಕ ಅಂತಿರಬೇಕು. ಲಕ್ಷ್ಮಣ ಸವದಿ ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲ. ತನ್ನದೇ ಆದಂಥ ಮತದಾರರ ಬಲಶಕ್ತಿಯೊಂದಿಗೆ ವಿಧಾನಸಭೆಯಲ್ಲಿ ಹೈಯೆಸ್ಟ್ ಲೀಡ್ದಿಂದ ಹೋದಂಥ ವ್ಯಕ್ತಿ. ಇದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭೆಗೆ ಒಂದು ಮಂತ್ರಿ ಸ್ಥಾನ ಕೊಡ್ಬೇಕಲ್ರಿ. ಯಾಕೆ ಲಕ್ಷ್ಮಣ ಸವದಿ ಬಗ್ಗೆ ಅಸಡ್ಡೆ ಮಾಡಕತ್ತೀರಿ ಕಾಂಗ್ರೆಸ್ ಹೈಕಮಾಂಡ್? ಬರುವ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಬಿಗ್ ಟಾನಿಕ್ ಅದಾನ. ಅವಂದು ಭಾಳ ಇನ್ನೂ ಫೈದೆ ತೊಗೋಬೇಕು. ಈಗಾಗಲೇ 3-4 ಸೀಟ್ ಕುರ್ಚಿ ಮತ್ತು ಕಾಗವಾಡದಾಗ ಬಿರುದು ಹಾಕಿದಂಗೆ ಬಿರುಗಾಳಿ ಎದ್ದಂಗೆ ಎದ್ದೈತಿ ಕಾಂಗ್ರೆಸ್. ಲಕ್ಷ್ಮಣ ಸವದಿಯಲ್ಲಿ ಕಾಲಿಟ್ಟಾನ ಅಲ್ಲಿ ಸಹಾಯ ಆಗೈತಿ ಕಾಂಗ್ರೆಸ್ಗೆ. ಲಕ್ಷ್ಮಣ ಸವದಿಗೆ ಮಾತ್ರ ಉನ್ನತ ಸ್ಥಾನ ಕೊಡಬೇಕು. ಜಗದೀಶ್ ಶೆಟ್ಟರ್ಗೂ ಕೊಡಬೇಕು. ಮುಂದಿನ ಧಾರವಾಡ ಲೋಕಸಭಾ ಉತ್ತರದ ಒಂದು ಕಬ್ಜಾ ತಗೋಬೇಕು. ಅಲ್ಲಿ ಈಗಾಗಲೇ ನಾವು ಒಂದು ಸಮೀಕ್ಷೆ ಮಾಡಿದ ತಕ್ಷಣ ಅಲ್ಲಿರುವಂಥ ಸಂಸದರು ಇನ್ನು ಕಾರವಾರಕ್ಕೆ ಹೋಗೋಣ ಅಂತೇಳಿ ಒಂದು ಮಾತು ಎದ್ದೈತ್ರಿ. ಎಲ್ಲರೂ ಮಾತಾಡಕತ್ತಾರೆ ಕಾರವಾರಕ್ಕೆ ಹೋಗ್ತಾರ್ರಿ, ಏನು ಧಾರವಾಡದಾಗ ನಿಂದ್ರಂಗಿಲ್ಲ ಅಂತೆ. ಅಂದ್ರೆ ಇನ್ನು ಗೊತ್ತಾತೆ ಅಂಬಲ್ರಿ ನಾ ಸೋಲ್ತನ ಅನ್ನೋದು. ಇದನ್ನು ಅಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಜನತೆ. ಎಂತ ನಿಮಗೆ ಲೋಕಸಭಾ ಸದಸ್ಯ ಬೇಕು, ಹುಬ್ಬಳ್ಳಿ ಧಾರವಾಡ ಹೆಂಗೆ ಸುಧಾರಣೆ ಆಗಬೇಕು, ಹೆಂಗೆ ಆಗಿಲ್ಲ ಅನ್ನೋದು ಸವಿಸ್ತಾರವಾದ ಮಾಹಿತಿ ಕೊಟ್ಟೇನಿ. ಅದೇ ರೀತಿ ರಾಮದುರ್ಗ ಅಶೋಕ್ ಪಟ್ಟಣಗೆ ಮಂತ್ರಿ ಕೊಡಬೇಕಾಗಿತ್ತು. ಅಶೋಕ್ ಪಟ್ಟಣ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ಅಂತಾರಾಷ್ಟ್ರೀಯ ಕಾಂಗ್ರೆಸ್, ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದಂಥ ವ್ಯಕ್ತಿ. ಯಾವಾಗಲೂ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷಾಂತರ ಮಾಡಿಲ್ಲ. ಅಂಥ ಅಶೋಕ ಪಟ್ಟಣಗೆ ಮಂತ್ರಿ ಸ್ಥಾನ ಕೊಡಬೇಕು. ಅದೇ ರೀತಿ ಮಹಾಂತೇಶ ಕೌಜಲಗಿ ಅವರು ಸಹಿತ ಅಜಾತಶತ್ರು. ಆ ವ್ಯಕ್ತಿ ಮಹಾಂತೇಶ ಕೌಜಲಗಿ ಸರಳ ಸಜ್ಜನಿಕೆಯ ರಾಜಕಾರಣಿ. ಯಾವಾಗಲೂ ಯಾರ ಬಗ್ಗೆನೂ ದ್ವೇಷ, ವಿಷ, ಅವ್ಯವಹಾರ, ಯಾರ ಬಗ್ಗೆನೂ ಟೀಕೆ, ಮಾರಕ ಮಾತುಗಳು ಯಾವುದೇ ಮಾತಾಡೋದಿಲ್ಲ. ಅಂಥ ಮಹಾಂತೇಶ ಕೌಜಲಗಿಗೂ ಸಹಿತ ಕರ್ನಾಟಕ ಸರ್ಕಾರ ಉನ್ನತ ಸ್ಥಾನ ಸಿದ್ದರಾಮಯ್ಯ DKC ಕೊಡಬೇಕಲ್ರಿ. ಅವರ ಅಭಿಮಾನಿಗಳು ಭಾಳ ಅದಾರ್ರಿ. ಅಶೋಕ್ ಪಟ್ಟಣ ಸೋಲ್ತಾರ ಅಂದ್ರೆ ಆದ್ರೆ ಗದಿಗೆ ಏರಿದರು, ವಿಧಾನಸಭಾ ಸೇರಿದರು. ಇಲ್ಲಿ ಲಕ್ಷ್ಮಣ ಸವದಿ, ಅಶೋಕ ಪಟ್ಟಣ, ಮಹಾಂತೇಶ ಕೌಜಲಗಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಪ್ಪು ಸಂದೇಶ ಹೋಗ್ತಾವ್ರಿ. ಸಿದ್ದರಾಮಯ್ಯವರ ಬಲಗೈ ಭಂಟರಾದ ಅಶೋಕ ಪಟ್ಟಣ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ. ಅನೇಕ ಕಾಂಗ್ರೆಸ್ ಪಕ್ಷದ ಶಕ್ತಿಯುತವಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಯಾಕೆ ಅದನ್ನು ನೀವು ಅವಲೋಕನ ಮಾಡೋದಿಲ್ಲ? ದಿಲ್ಲಿ ಹೈಕಮಾಂಡ್ಗೆ ಹೋದರೆ ತಕ್ಷಣ ಆಕೈತಿ, ಆದರೆ ಸಿದ್ದರಾಮಯ್ಯನ ಬಿಟ್ಟು ಹೋಗಬಾರ್ದು ಅನ್ನೋದು ಅವ್ರದ್ದು ಭಾವನೆ. ಅಶೋಕ ಪಟ್ಟಣಕ್ಕೆ ತಕ್ಷಣ ಸಚಿವ ಸ್ಥಾನ ಕೊಡಬೇಕು. BK ಹರಿಪ್ರಸಾದ್ ಅಂತ ಹಿತಚಿಂತಕಕ್ಕೆ ಕೊಡಬೇಕು. BK ಹರಿಪ್ರಸಾದ್ ಸರಳ ಸಜ್ಜನಿಕೆ ರಾಜಕಾರಣಿ. ಇದೇ ಕರ್ನಾಟಕ ಸೇವಾದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಅನೇಕ ಸೇವಾದಳದ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಿದಂಥ ಹಳೆಯ ಒಂದು ಎಷ್ಟೋ ವರ್ಷಗಳ ಹಿಂದೆ ಎಂಥ ಅಂತಾರಾಷ್ಟ್ರೀಯ ಮಟ್ಟದ ಸೇವಾದಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಇದೇ BK ಹರಿಪ್ರಸಾದ್ಗೂ ಸಹಿತ ಸಚಿವ ಸ್ಥಾನ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಪುಣ್ಯವಂತರಿಗೆ, ನಿಜ ವ್ಯಕ್ತಿಗಳಿಗೆ ಮತ್ತು ಸತ್ಯ ಹೇಳುವವರಿಗೆ, ಸರಳ ಸಜ್ಜನಿಕೆ ರಾಜಕಾರಣಿಗಳಿಗೆ ಮಂತ್ರಿ ಸ್ಥಾನ ಕೊಟ್ಟಂಗೆ ಆಕೈತಿ. ಕಾಕ ಇನ್ನೂ ಗ್ರೌಂಡ್ ರಿಪೋರ್ಟ್ ಮಾಡ್ತಾನೆ. ಇನ್ನೂ ಕೆಲವರು ಉಳಿಸೇರಿ ನೀವು ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಮತ್ತೆ ಬೇರೆ ಸಂದೇಶ ಹೋಗ್ತೈತಿ. ಬರುವ 2024ರಲ್ಲಿ ಲೋಕಸಭಾ ಚುನಾವಣೆ ಐತಿ. 28ಕ್ಕೆ 28 ಗೆಲ್ಲಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಆ ಕಡೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ, ಮಹಾಂತೇಶ ಕೌಜಲಗಿ, ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ 4 ಸಚಿವರು ಇನ್ನೂ ಆಗಬೇಕಾಗಿತ್ತು. ಈ ಕಡೆ ಗುಲ್ಬರ್ಗಾಕ್ಕೂ ಸಹಿತ ಇನ್ನೂ 2 ಆಗಬೇಕಾಗಿತ್ತು. ಅದು ಯಾವ ರೀತಿಯ ತಾರತಮ್ಯ ಆಗಿದೆ ಗೊತ್ತಿಲ್ಲ. ಹೈಕಮಾಂಡ್ ಇನ್ನೂ ಏನೇನು ಹುದ್ದೆಗಳನ್ನ ಕೊಟ್ಟು ಅವರನ್ನು ಅಲಂಕರಿಸಿಗೊಳಿಸ್ತಾರ, ಸಂತೃಪ್ತಿಗೊಳಿಸ್ತಾರ ಅನ್ನೋದು ಈಗ ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಈ 4 ಜನರಿಗಂತೂ ಸಚಿವ ಸ್ಥಾನ ಕೊಡಬೇಕಲ್ಲ. ಎಷ್ಟು ಜನ ಈ 4 ಮಂದಿಗೆ ಸಚಿವ ಸ್ಥಾನ ತಕ್ಷಣ ಕೊಡಬೇಕನ್ನೋರು ನನ್ನ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ಹಾಕಿರಿ. ಕಾಕಾನ ಖಡಕ ಜವಾರಿ ಚಾನಲ್ ಫಾಲೋ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿಯೋಂಗ ಬರ್ತಾನೆ ಕಾಕ. ನಮಸ್ಕಾರ.